ಜಗತ್ ಪ್ರಸಿದ್ಧ ಶ್ರೀ ಮಂತ್ರಾಲಯಂ ಪರಿಮಳ ಪ್ರಶಸ್ತಿಗೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷರಾದ ಭೂಮಿಪುತ್ರ ಸಿ ಚಂದನ್ ಗೌಡರವರು ಭಾಜನರಾಗಿದ್ದಾರೆ. ಸ್ಪೇಸ್ ಮೀಡಿಯಾದ ಸಹಯೋಗದೊಂದಿಗೆ ಮರಳಿ ಸಂಸ್ಕೃತಿಗೆ ಶೀರ್ಷಿಕೆಯಡಿಯೊಂದಿಗೆ ನಡೆದ ಸಮಾರಂಭದಲ್ಲಿ ಪೀಠಾಧಿಪತಿ ಶ್ರೀ ಪರಮಪೂಜ್ಯ ಡಾಕ್ಟರ್ ಶ್ರೀ ಮತ್ಸುಭೂತೇಂದ್ರ ತೀರ್ಥ ಶ್ರೀಪಾದಂ ಅವರಿಂದ ಚಂದನ್ ಗೌಡರವರು ಪ್ರಶಸ್ತಿ ಸ್ವೀಕರಿಸಿದರು. ಮೈಸೂರಿನ ಕೆ.ಸಿ. ಚೆಲುವೇಗೌಡ ಗಾಯತ್ರಿಯವರ ಸುಪುತ್ರರಾಗಿ ಜನಿಸಿರುವ ಚಂದನ್ ಗೌಡರವರು ರೈತರ ಕಲ್ಯಾಣಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘವನ್ನು ಸ್ಥಾಪಿಸಿ ಅದರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಎಲ್ಲಿಗೆ ಎಂಬ ವಿಶೇಷ ವಿನೂತನ ವಿಚಾರಧಾರೆ ತಿಳಿಸಲು ಚಂದನ್ ಗೌಡ ಶ್ರಮಿಸುತ್ತಿದ್ದಾರೆ. ಶ್ರೀ ಮಂತ್ರಾಲಯಂ ಪರಿಮಳ ಪ್ರಶಸ್ತಿಯನ್ನು ಮೇರು ನಟರುಗಳಾದ ಡಾಕ್ಟರ್ ರಾಜ್ಕುಮಾರ್, ರಜನಿಕಾಂತ್, ಇನ್ಫೋಸಿಸ್ನ ಡಾಕ್ಟರ್ ಸುಧಾಮೂರ್ತಿ, ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ದರ್ಶನ್, ನಟ ರಮೇಶ್ ಅರವಿಂದ್ ಅವರು ಪಡೆದುಕೊಂಡಿದ್ದು, ಇದೀಗ ಚಂದನ್ ಗೌಡರವರಿಗೆ ಪ್ರಶಸ್ತಿ ಲಭಿಸಿದೆ. ಪ್ರಶಸ್ತಿ ಸಮಾರಂಭದಲ್ಲಿ ಚಿತ್ರನಟ ರಮೇಶ್ ಅರವಿಂದ್, ತಿಪಟೂರು ಶಾಸಕ ಷಡಾಕ್ಷರಿ ಪ್ರತಾಪ್ ಸಿಂಹ ನಾಯಕ್, ಅಪ್ಪಾಜಿ ಸಿ.ಎಸ್. ನಾಡನಗೌಡ, ಅಂದಾನಿ ಗ್ರೂಪ್ಸ್ ಅಧ್ಯಕ್ಷ ಕಿಶೋರ್ ಆಳ್ವಾರ್ ಇತರರು ಉಪಸ್ಥಿತರಿದ್ದರು. ರಾಘವೇಂದ್ರನ ಒಂದು ಕೃಪಾ ಕಟಾಕ್ಷ ಅಂತನಾದರೂ ನಾನಾದರೂ ಭಾವಿಸ್ತೀನಿ. ಅವರ ಅನುಗ್ರಹ ಮತ್ತು ಅವರ ಪ್ರೇರೇಪಣೆ ಮೇರೆಗೆ ನಿಜಕ್ಕೂ ಈ ಪ್ರಶಸ್ತಿ ಲಭಿಸಿರ್ತಕ್ಕೆ ಮಾತಾಡಲಿಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ಎಲ್ಲೋ ಒಂದು ಕಡೆ ಮಾಡ್ತಿರ್ತಕ್ಕಂಥ ಒಂದು ನಿಸ್ವಾರ್ಥ ಸೇವೆ, ಆ ತಾಯಿ, ಆ ಮಣ್ಣಿನ ಸೇವೆಗೆ ಲಭಿಸಿರ್ತಕ್ಕಂಥ ಒಂದು ನನ್ನ ಜೀವನದ ಸಾರ್ಥಕತೆ ಒಂದು ಪ್ರಶಸ್ತಿ ಅಂತನಾದರೂ ನಾನಾದರೂ ಭಾವಿಸ್ತೀನಿ. ಬಹುಶಃ ಯಾವುದೇ ಅಪೇಕ್ಷೆ ನಿರೀಕ್ಷೆ ಇಲ್ಲದೆ ಮಾಡಿದ್ದಕ್ಕೆ ಸಿಕ್ಕ ಪ್ರತಿಫಲ. ಆ ತಾಯಿಯನ್ನು ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಅಂತ ಇತಿಹಾಸದಲ್ಲಿ ಹೇಳ್ತಾನೆ ಇದ್ರು. ಅದು ಮತ್ತೊಮ್ಮೆ ನನ್ನ ಜೀವನದಲ್ಲಿ ಸಾಬೀತಾಗಿದೆ. ಆ ತಾಯಿಯ ಒಂದು ಸೇವೆಗೆ ಸಿಕ್ಕಂಥ ಪ್ರತಿಫಲ ಇದು ನಿಜಕ್ಕೂ ನನ್ನ ಅನ್ನದಾತರಿಗೆ ಅರ್ಪಿಸಲಿಕ್ಕೆ ಬಯಸ್ತೀನಿ. ಏಕೆಂದರೆ ಆ ಮಣ್ಣಿನ ಋಣಕ್ಕೆ ಮತ್ತು ನನ್ನ ಅನ್ನದಾತನ ಋಣಕ್ಕೆ ನಾವೇನು ಇದು ಸೇವೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಇದು ನನ್ನ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ನಾನು ಈ ಒಂದು ವೃತ್ತಿ ಧರ್ಮವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಪ್ರಶಸ್ತಿ ಸಿಕ್ಕಿರೋದು ಜವಾಬ್ದಾರಿಯನ್ನು ನನಗೆ ಜಾಸ್ತಿ ಮಾಡಿದೆ. ಹಾಗೆ ಎಲ್ಲೋ ಒಂದು ಕಡೆ ನನ್ನ ಜೀವನದ ಒಂದು ಸಾರ್ಥಕತೆಯ ಕಡೆಗೆ ಕೊಂಡೊಯ್ಯುವಂಥ ಒಂದು ದಾರಿದೀಪವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಇದು ನಿಜಕ್ಕೂ ಯಾವ ಪೂರ್ವಜನ್ಮದ ಪುಣ್ಯದ ಫಲನ ಏನೋ ಇಂಥ ಪ್ರಶಸ್ತಿ ಲಭಿಸಿರೋದು ನಿಜಕ್ಕೂ ನಾನು ಭಾಳ ಮನಸಾರೆ ಸ್ವೀಕರಿಸ್ತೀನಿ. ಮತ್ತು ಹಾಗೆ ಎಲ್ಲೋ ಒಂದು ಕಡೆ ರಾಯರು ಮತ್ತಷ್ಟು ಕಾಯಕಗಳನ್ನು ಮಾಡುವಂಥ ಒಂದು ದೃಷ್ಟಿಯಲ್ಲಿ ಎಲ್ಲೋ ನನಗೆ ಒಂದು ಹೆದ್ದಾರಿಯನ್ನು ತೋರಿಸಿದ್ದಾರೆ ಅಂತೇಳಿ ಭಾವಿಸಿ ಮುಂದಿನ ದಿನಗಳಲ್ಲೂ ಕೂಡ ನನ್ನ ಜೀವ ಮತ್ತು ಜೀವನವನ್ನು ಆ ತಾಯಿಗೋಸ್ಕರ ನೆನಪಾಗಿಟ್ಟಿರ್ತೀನಿ. ಹಾಗೆ ನನ್ನ 3 ಹೊತ್ತು ಅನ್ನ ಕೊಟ್ಟು ನನ್ನ ಹೊಟ್ಟೆ ಹಸಿವನ್ನು ನೀಗಿಸ್ತಿರ್ತಕ್ಕಂಥ ನನ್ನ ಅನ್ನದ ಎಂದೆಂದಿಗೂ ಋಣಿಯಾಗಿರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನಸಾರೆ ಹೇಳಲಿಕ್ಕೆ ಬಯಸ್ತೀನಿ. ಈ ಪ್ರಶಸ್ತಿ ಮಹತ್ವ ಏನು, ಹಿಂದೆ ಯಾರಿಗೆ ದೊರಕಿತ್ತು, ನಿಮಗೆ ಹೇಗೆ ಆಯ್ಕೆ ಮಾಡಿದ್ರು? ನನಗೆ ಹೇಗೆ ಆಯ್ಕೆ ಆಯಿತು ಅನ್ನೋದೇ ಒಂದು ನಿಗೂಢ ಪ್ರಶ್ನೆ ಆಗಿದೆ. ನಾನು ಕಂಡಂಥ ಸತ್ಯ ಏನಂತ ಹೇಳಿದ್ರೆ, ಮಂತ್ರಾಲಯ ಪರಿಮಳ ಪ್ರಶಸ್ತಿ ಭಾಳ ವಿಶೇಷವಾದಂಥ ಪ್ರಶಸ್ತಿ, ಜಗತ್ ಪ್ರಸಿದ್ಧವಾದಂಥ ಪ್ರಶಸ್ತಿ. ಹಿಂದಿನಿಂದಲೇ ಮನೆಯ ಮಂತ್ರಾಲಯ, ಮನುಷ್ಯ ದೇವಾಲಯ, ರಾಯರನ್ನು ಬಹಳ ಹತ್ತಿರದಿಂದ ದೈವಾತ್ಮವಾಗಿ ಕಂಡಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಈ ಪ್ರಶಸ್ತಿ ಲಭಿಸಿದೆ. ಹಾಗೆ ರಜನಿಕಾಂತ್ ಅವ್ರಿಗೆ, ನಮ್ಮ ಇನ್ಫೋಸಿಸ್ನ ನಾರಾಯಣಮೂರ್ತಿಯವರ ಶ್ರೀಮತಿಯಾದಂಥ ಸುಧಾಮೂರ್ತಿಯವರು ಸಿಕ್ಕಿದೆ. ಹಾಗೆ ಇಸ್ರೋ ಸಂಸ್ಥೆ ಮುಖ್ಯಸ್ಥರಿಗೆ, ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥ ವಿವಿಧ ಗಣ್ಯರಿಗೆ ಈ ಪ್ರಶಸ್ತಿ ಲಭಿಸಿರೋದು ಇತಿಹಾಸ ಪುಟದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾನು ಏನೂ ಅಲ್ಲ, ನಾವು ಯಾರೂ ಅಲ್ಲ. ಆದ್ರೂ ಕೂಡ ಆ ಸಾಲಿನಲ್ಲಿ ನಮ್ಮನ್ನು ಗುರುತಿಸಿ ಆ ರಾಯರ ಕೃಪಾ ಕಟಾಕ್ಷದಿಂದ, ರಾಯರ ಪ್ರೇರೇಪಣೆಯಾಗಿ ಆ ಪುಣ್ಯ ಕರ್ಮಭೂಮಿಯಲ್ಲಿ, ಆ ರಾಯರ ಸನ್ನಿಧಿಯಲ್ಲಿ ಆ ಪ್ರಶಸ್ತಿಯನ್ನು ಗುರುಗಳ ಕೈಯಿಂದ ಪಡಿಬೇಕಾದ್ರೆ ನನಗೆ ನನ್ನ ಜೀವನದಲ್ಲಿ ಆ ರೋಮಾಂಚನ ನಾನು ಎಂದೂ ಕಂಡಿಲ್ಲ. ಆ ರೋಮಾಂಚನವನ್ನು ನಾನು ಕಂಡಿದ್ದೇನೆ. ನಿಜಕ್ಕೂ ಈ ಪ್ರಶಸ್ತಿಯ ಮಹತ್ವ ಏನಂದರೆ ಆ ಹೆಸರಲ್ಲೇ ಪರಿಮಳ ಇದೆ. ಪರಿಮಳ ಅನ್ನೋ ಪದಕ್ಕೆ ಪದಗಳೇ ಇಲ್ಲ. ಹಾಗಾಗಿ
ಆ ಪರಿಮಳವನ್ನು ನಿಸ್ವಾರ್ಥ ನನ್ನತನವನ್ನು ಉಳಿಸ್ಕೊಂಡು ಯಾರು ಇನ್ನೊಬ್ಬರಿಗೆ ಪರಿಮಳವನ್ನು ಕೊಟ್ಟು ಎಲ್ಲರನ್ನೂ ಸಮಾನ ದೃಷ್ಟಿಕೋನದಲ್ಲಿ ನೋಡ್ಕೊಳ್ತಾ ಜೀವನದಲ್ಲಿ ಬದುಕಿನ ಒಂದಷ್ಟು ಸಾರ್ಥಕತೆ ಕಡೆಗೆ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ನಿಜಕ್ಕೂ ನನಗೆ ಪ್ರಶಸ್ತಿಯನ್ನು ಕೊಟ್ಟ ಮಂತ್ರಾಲಯ ಮಠದ ಸ್ವಾಮಿ ಗುರುಗಳಾದಂಥ ಆ ಗುರುಗಳ ಪಾದಚರಣ ಕಮಲಕ್ಕೆ ನಮಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕಾಯಕಗಳನ್ನು ನಾವು ಅಂದ್ಕೊಂಡಿದ್ದೇವೆ. ಹಲವಾರು ಯೋಜನೆ ಮತ್ತು ಯೋಜನೆಗಳ ಮುಖಾಂತರ ನಾವು ಇನ್ನೊಂದಷ್ಟು ರೈತರನ್ನ ಸಮಾಜದಲ್ಲಿ ಮುಂಚೂಣಿಸಿ ತರುವಂಥ ವ್ಯವಸ್ಥೆಯಲ್ಲಿ ನಾವು ಹೋಗುವಂಥ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮುಖಾಂತರ ಮುಂದೆ ಈ ಪ್ರಶಸ್ತಿಯ ಮಹತ್ವವನ್ನು ಅರಿತು ಆ ಪ್ರಶಸ್ತಿಯನ್ನು ಕೊಡೋದು ಮುಖ್ಯ ಅಲ್ಲ, ಅದನ್ನು ಪಡೆದಂಥ ನಾನು ಮುಂದಿನ ದಿನಗಳಲ್ಲಿ ಹೇಗೆ ಇನ್ನಷ್ಟು ಜನರಿಗೆ ನನ್ನ ಅನ್ನದಾತರಿಗೆ ಹತ್ರ ಆಗಿ ಅವ್ರನ್ನೂ ಕೂಡ ಇದೇ ನಿಟ್ಟಿನಲ್ಲಿ ನನ್ನ ಅನ್ನದಾತರು ಕೂಡ ಇಡೀ ಜಗತ್ತಿಗೆ ಪರಿಮಳವನ್ನು ಬೀರುವಂಥ ಒಂದು ವ್ಯವಸ್ಥೆಯಲ್ಲಿ ನಾನು ಮುನ್ನಡೆ ಸಾಕ್ತೀನಿ ಅಂತೇಳಿ ಈ ಒಂದು ಮಾಧ್ಯಮದ ಪ್ರಕಾರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜವಾಬ್ದಾರಿ ಜಾಸ್ತಿ ಆಗಿದೆ ಪ್ರಶಸ್ತಿ ತಗೊಳ್ಳೋದ್ರಿಂದ. 100%. ಇದು ಒಂದು ಕಡೆ ಸಂತೋಷ ಆದರೆ ಇನ್ನೊಂದು ಕಡೆ ಸಮಾಜವನ್ನು ತಿದ್ದಿ ತೀಡಿ ಮತ್ತೊಂದಷ್ಟು ಜವಾಬ್ದಾರಿ ಮುಖಾಂತರ ನಮ್ಮ ಏನು ಮಾಡ್ತಾ ಇದ್ದೀವಿ ಆ ಕರ್ತವ್ಯಗಳನ್ನು ಮತ್ತು ಜವಾಬ್ದಾರಿಗಳನ್ನು ಹೆಚ್ಚಿನ ರೀತಿಯಲ್ಲಿ ಕೊಂಡೊಯ್ಯುವಂಥ ಒಂದು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಶಕ್ತಿ ರಾಯರೇ ಕೊಡಲಿ ಅಂತೇಳಿ ನಾನು ರಾಯರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ಇವತ್ತೇನು ಅತ್ಯಂತ ಶೋಚನೀಯ ಬದುಕನ್ನು ನಡೆಸ್ತಿರ್ತಕ್ಕಂಥ ನನ್ನ ಅನ್ನದಾತ ಸಮುದಾಯಕ್ಕೆ ಗುರು ರಾಘವೇಂದ್ರ ಕೃಪಾ ಕಟಾಕ್ಷ ಸದಾಕಾಲ ಇರಲಿ. ಅವ್ರನ್ನ ಆದಷ್ಟು ಬೇಗ ಉತ್ತಮವಾದಂಥ ಒಂದು ವ್ಯವಸ್ಥೆಯಲ್ಲಿ ಸಮಾಜ ಗುರುತಿಸುವಂಥ ನಿಟ್ಟಿನಲ್ಲಿ ರಾಯರ ಆಶೀರ್ವಾದ ಮಾಡಲಿ ಅಂತಲೂ ಕೂಡ ನಾನು ಅನ್ನದಾತ ಪರವಾಗಿ ಕೇಳ್ತೀನಿ. ರಾಜ್ಯದಲ್ಲಿ ಮಳೆ ಆಗ್ತಾ ಇಲ್ಲ, ಬರಗಾಲ ಇದೆ. ಬಹುಶಃ ಇದಕ್ಕೆ ಪ್ರಕೃತಿಯನ್ನು ನಾವೆಷ್ಟು ನೋಯಿಸಿದ್ದೀವಿ ಅಂತ ಹೇಳಿದರೆ ಊಹಿಸ್ಲಿಕ್ಕೂ ಆಗದಿರ್ತಕ್ಕಂಥ ರೀತಿಯಲ್ಲಿ ನಾವು ಇವತ್ತು ಪ್ರಕೃತಿಯನ್ನು ನೋಯಿಸಿದ್ದೀವಿ. ಒಂದು ಕಡೆ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾಯಿದೆ, ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾಯಿದೆ. ಜೊತೆಗೆ ಇವತ್ತೇನಾಗ್ತಾ ಇದೆ ಅಂದರೆ ಸಾಂಸ್ಕೃತಿಕ ನಗರಲ್ಲಿ ಇತಿಹಾಸ ಪುಟಗಳನ್ನು ತೆರೆದು ನೋಡಿದ್ರೆ ನಾವು 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ನಾವು ನೋಡೇ ಇಲ್ಲ. ಆ ಮಟ್ಟಕ್ಕೆ ಬಂದು ತಲುಪಿದ್ದೀವಿ ಅಂದರೆ ಎಲ್ಲೋ ಸೂರ್ಯನ ಹತ್ತಿರ ಆದಂಥ ಓಝೋನ್ ಪದರನೂ ಕೂಡ ವೀಕ್ ಆಗ್ತಾ ಇದೆ ಅನ್ನೋ ಒಂದು ಘಟಕಕ್ಕೆ ನಾವು ಬಂದು ತಲುಪಿದ್ದೀವಿ. ಇದು ನಿಜಕ್ಕೂ ಪ್ರಕೃತಿ ಒಳ್ಳೆಯ ವಾತಾವರಣ ಅಲ್ಲ. ಹಾಗಾಗಿ ಮಳೆ ಬರಬೇಕು ಅಂದರೆ ನಮ್ಮ ಒಂದು ಕಡೆ ಎಲ್ಲೋ ಕಾಯಕ ಇದೆ. ಯಾಕೆಂದರೆ ಇವತ್ತು ನನ್ನ ಅನ್ನದಾತರ ಎಲ್ಲ ಮನುಕುಲದವರು ಕೂಡ ಆ ಮಣ್ಣನ್ನು ರಕ್ಷಣೆ ಮಾಡ್ತಾ ಆ ಮಣ್ಣನ್ನು ರಕ್ಷಣೆ ಮಾಡಬೇಕು ಅಂದರೆ ಪ್ರತಿ ಒಬ್ಬ ವ್ಯಕ್ತಿನೂ ಕೂಡ ಅಟ್ಲೀಸ್ಟ್ ವರ್ಷದಲ್ಲಿ ಒಮ್ಮೆ ಆದರೂ ಒಂದು ಮರವನ್ನು ನೆಟ್ಟಿ ಸಾಕಿ ಬೆಳೆಸುವಂಥ ಕಾಯಕಕ್ಕೆ ಮುಂದಾಗಬೇಕು. ಆ ನಿಟ್ಟಿನಲ್ಲಾದರೂ ಪ್ರಕೃತಿ ಮಾತೆ ಪರಿಪರಿಗೆ ಬೆಳ್ತಿದ್ದಾಳೆ, ಯಾರಿಗಾದೆ ಮಾನವ ಅಂತ. ಈಗಲಾದರೂ ಮನುಕುಲ ಎಚ್ಚೆತ್ತುಕೊಂಡು ಪ್ರಕೃತಿನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಮನುಕುಲದ ಒಂದಷ್ಟು ಸಂರಕ್ಷಣೆಗೆ ಸಾಧ್ಯ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.